ಸ್ನೇಹಿತರೆ, ಕೆಲವೊಂದು ಪ್ರಶ್ನೆಗಳು ಕಾಂಪ್ಲಿಕೇಟೆಡ್ ಆಗಿರ್ತವೆ. ಆ ಪ್ರಶ್ನೆ ಏನು ಅಂತ ಹೇಳೋದಕ್ಕಿಂತ ಉದಾಹರಣೆ ಮೂಲಕ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಪ್ರಶ್ನೆ ಕೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ ಯಾರು ಕೇಳಿದ್ದಾರೆ ಅಂತ. ಈ ಉದಾಹರಣೆ ಕಥೆಯ ಮೂಲಕ ತಿಳಿಸ್ತೀನಿ. ಅದನ್ನು ಎಲ್ಲರೂ ಗಮನ ಇಟ್ಕೊಳ್ಳಿ. ಏಕೆಂದರೆ ಈ ಪ್ರಶ್ನೆ ಸ್ವಲ್ಪ ಬೃಹದಾಕಾರವಾಗಿರುವಂಥ ಪ್ರಶ್ನೆ. ಅದಕ್ಕೆ ಉತ್ತರಗಳು ಕೂಡ ಅದೇ ರೀತಿ ಇರ್ತವೆ. ಅದು ಪ್ರಶ್ನೆ ಏನು ಉತ್ತರ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ಘಟನೆಯನ್ನು ವಿವರಿಸ್ಬಿಡ್ತೀನಿ. ಒಂದು ಪಾಳು ಬಿದ್ದ ಬಾವಿ. ಆ ಬಾವಿಯಲ್ಲಿ ಒಂದು 40 ಅಡಿ 50 ಅಡಿ ಆಳ ಇರ್ಬೋದು. ಒಂದು ದೊಡ್ಡ ಬಾವಿ. ಅದು ಏನೋ ನೆಲ ಬಾವಿನೋ ನೀರು ಬಾವಿನೋ ಏನೋ ಹೇಳ್ತಾರೆ. ಸ್ವಲ್ಪ ದೊಡ್ಡದಾಗಿರುತ್ತೆ. ಒಂದು 30 ಅಡಿ ಆಗಲ್ಲ, ಒಂದು 40-50 ಅಡಿ ಆಳ ಇರ್ತದೆ. ಆ ಬಾವಿಲಿ ಒಬ್ಬ ರೈತ ಏನು ಮಾಡ್ತಾನೆ, ಹಂದಿ ತಗೊಂಬಂದು ಹಾಕ್ಬಿಡ್ತಾನೆ. ಸತ್ತೋಗಿರೋ ಹಂದಿ ಹಾಕ್ಬಿಡ್ತಾನೆ. ಹಂದಿ ಹಾಕಿದ್ರೆ ಏನಾಗುತ್ತೆ, ಸತ್ತೋಗಿರೋದು ಎಲ್ಲ ಕೊಳೆಯೋದಕ್ಕೆ ಶುರು ಆಗುತ್ತೆ. ಕೆಲವೊಂದು ಸ್ವಲ್ಪ ಆ ಕೊಳೆತಿರೋ ಹಂದಿಯನ್ನು ತಿನ್ನೋದಕ್ಕೆ ಸುತ್ತ ಹೊಲ ಗದ್ದೆ ತೋಟದಲ್ಲಿರೋ ಎಲ್ಲ ಇಲಿಗಳೆಲ್ಲ ಆ ಬಾವಿಲಿ ಸ್ಮೆಲ್ಗೆ ಹಂದಿ ತಿನ್ನೋಕ್ಕೆ ಓಡ್ ಬಂದ್ಬಿಡ್ತವೆ. ಎಲ್ಲ ಇಲಿಗಳು ಬಂದು ಬಿದ್ದೋಗ್ಬಿಡ್ತವೆ. ಸುಮಾರು ಇಲಿಗಳು, ಸಾವಿರಾರು ಇಲಿಗಳು ಎಲ್ಲೆಲ್ಲಿ ಬೆಲ್ಲದಲ್ಲಿ ಸೇಲ್ಕೊಂಡಿರ್ತವೆ, ಸಂದುಗುಂದಲ್ಲಿ ಇರ್ತವೆ, ಎಲ್ಲ ಬಂದು ಹಂದಿನ ತಿನ್ಬಿಡ್ತವೆ. ಈ ಹಂದಿ ಎಲ್ಲ ತಿಂತು ಮುಗೀತು. ಜಗಳ ಆಡ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ತಿನ್ಬಿಟ್ಟು ಹಂದಿ ಪೂರ್ತಿ ಖಾಲಿ ಆಗೋಯ್ತು. ಒಂದು 100 kg ಇರ್ತದೆ ಹಂದಿ. 120, 150, 200 kg ಬರ್ತದೆ. ಒಂದು 100 kg ಅಂತ ಇಟ್ಕೊಳ್ಳಿ. ಎಲ್ಲ ಖಾಲಿ ಆಯಿತು. ಈಗ ಸಾವಿರಾರು ಇಲಿಗಳು ಬಾವಿ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ಈಗ ಹಂದಿ ಎಲ್ಲ ಖಾಲಿ ಆದಮೇಲೆ ಮೇಲ್ ಬರೋದಕ್ಕೆ ಪಾಪ ಓಡ್ತವೆ. 40 ಅಡಿ ಆಳ ಇದೆ, ಎಲ್ಲಿಂದ ಹತ್ತುತ್ತವೆ? ಹತ್ತಕ್ಕಾಗಲ್ಲ. ಯಾವುದೋ ಒಂದು ಧೈರ್ಯ ಮಾಡಿ 10 ಅಡಿ 20 ಅಡಿ 30 ಅಡಿ ಇಲಿಗಳು ಹತ್ಬಿಟ್ಟು ಅಲ್ಲಿಂದ ಕೆಳಗೆ ಬಿದ್ದೋಗ್ಬಿಡ್ತವೆ. ಅದು ಸಂಪೂರ್ಣವಾಗಿ ಮೇಲೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಏನು ಮಾಡ್ಬಿಟ್ಟು, ನಾವು ಟ್ರ್ಯಾಪಲ್ಲಿ ಸಿಗಾಕೊಂಬಿಟ್ಟಿದ್ದೀರಿ, ಬಲೆಯಲ್ಲಿ ಸಿಗಾಕೊಂಬಿಟ್ಟಿದ್ದೀರಿ, ಹಂದಿ ಸ್ಮೆಲ್ಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಬಂದ್ಬಿಟ್ಟು ಒಳಗೆ ಬಿದ್ದು ಈಗ ಸಿಗಾಕೊಂಬಿಟ್ಟಿದ್ರು, ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಏನೇನೋ ಪ್ರಯತ್ನ ಮಾಡ್ತವೆ, ಏನೇನೋ ಪ್ಲ್ಯಾನ್ಗಳು ಮಾಡ್ತವೆ ಹೊರಗಡೆ ಹೋಗೋದಕ್ಕೆ. ಬಟ್ ಆಗ್ತಾ ಇಲ್ಲ. ಕೊನೆಗೆ ಏನು ಮಾಡ್ಬೇಕು, ನಾನು ಹೋಗ್ತೀನಿ, ನಿನ್ನಿಂದ ಹೆಂಗೆ ಬಂದೆ ಅಂತ ಯಾರು ಕರೆದ್ರು ಅವ್ರಿಗೆ ಜಗಳಗಳು ಸ್ಟಾರ್ಟ್ ಆಯಿತು. ಇಲಿಗಳ ಮಧ್ಯೆ, ಸಾವಿರಾರು ಇಲಿಗಳ ಮಧ್ಯೆ ಅರ್ಧ ಇಲಿಗಳು, 500 ಇಲಿಗಳು, ಇವುಗಳ ನಾವುಗಳು ಹೊಡೆದಾಡೋದು, ಕಚ್ಚಾಡೋದು, ಹಿಂಗೆ ಮಾಡಿ ಒಬ್ಬೊಬ್ಬರು ನಾವುಗಳೇ ತಿಂದು ಒಂದು 500 ಇಲಿ ಸತ್ತೋಯ್ತು. ಇನ್ನು 500 ಇಲಿ ಗೆದ್ದುಕೊಳ್ತು, ಅಂದರೆ ಬದುಕಿದೆ. ಅದರ ಅರ್ಥ ಏನು ಅಂದರೆ, ಬಲಿಷ್ಠರಾದವ್ರು ಬದುಕಿದ್ರು, ಬಲಹೀನತೆ ಆದವರು ಸತ್ತೋದ್ರು. 500 ಜನ. ಅದಾದಮೇಲೆ ಈ 500ರಲ್ಲಿ ಮತ್ತೆ ತಿರ್ಗಾ ಜಗಳಗಳು ಸ್ಟಾರ್ಟ್ ಆದವು, ಕದನಗಳು ಸ್ಟಾರ್ಟ್ ಆದವು, ಒಡೆದಾಟ ಬಡದಾಟ, ಮಾತುಕತೆ ಎಲ್ಲ ಆಯಿತು. ಇನ್ನು 250 ಇಲಿಗಳು ಸತ್ತೋದು, 250 ಇಲಿಗಳು ಉಳ್ಕೊಂಡು. ಅಂದರೆ ಅಗೈನ್ ಎರಡನೇ ಹಂತದಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ ಅಥವಾ ಸ್ಟ್ರಾಂಗೆಸ್ಟ್ ಮೈಂಡ್ ಸೆಟ್ ಇರೋವಂಥವ್ರು ಗೆದ್ದರು. ವೀಕ್ ಮೈಂಡೆಡ್ ಅವರೆಲ್ಲ ಸತ್ತೋದು. ಈಗ 250ರಲ್ಲಿ ಮತ್ತೆ ತಿರ್ಗಾ ಅರ್ಧ ಆಯಿತು. 150, 125 ಇಲಿಗಳು ಒಡೆದಾಡಿ ಬಡದಾಡಿ ಯುದ್ಧ ಮಾಡಿ ಕಚ್ಚಿ ಗಿಚ್ಚಿ ಎಲ್ಲ ಆಗಿ 120 ಆಯಿತು. ಅಗೇನ್ ಮತ್ತೆ ಸ್ಟ್ರಾಂಗ್ ಆಗಿರೋರು ಗೆದ್ದರು, ವೀಕ್ ಆಗಿರೋರು ಹೋದ್ರು. ಹಿಂಗೆ ಮಾಡಿ ಎಲ್ಲ ಇಲಿಗಳು ಸತ್ತೋಗಿ ಕೊನೆಗೆ 1 ಇಲಿಗಳು ಮಾತ್ರ ಉಳ್ಕೊಳ್ತು. ಅದು ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟೈತೆ. ಈ ಸಾವಿರಾರು ಇಲಿಗಳಲ್ಲಿ ಈ 1 ಇಲಿ ರಾಕ್ಷಸ ಇಲಿ ಅಂತ ಬೇಕಾದ್ರೆ ಇದನ್ನು ಕರಿಬೋದು. ಇದು ಎಲ್ಲ ನಡೆಯೋದನ್ನ ರೈತ ಮೇಲ್ ಕೂತ್ಕೊಂಡು ದಿನನಿತ್ಯ ಅಲ್ಲೇ ಊಟ ಮಾಡ್ಕೊಂಡು ನೋಡ್ತಾವನೆ. ರಾತ್ರಿ ಹೊತ್ತು ಟಾರ್ಚ್ ಹಾಕ್ಬಿಟ್ಟು ನೋಡ್ತಾವನೆ ಏನೇನು ಮಾಡ್ತಾ ಇದೆ ಇಲಿ ಅಂತ. ಆ ರೈತ ನೋಡ್ತಾವನೆ. ಕೊನೆಗೆ ಒಂದು ಹಗ್ಗ ಹಾಕ್ಬಿಟ್ಟು ಆ 1 ಇಲಿನ ಎತ್ಕೊಂಬಂದು ತನ್ನ ಹೊಲಕ್ಕೆ ಬಿಟ್ಬಿಟ್ಟ. ಅದು ಈಗ ರಾಕ್ಷಸ ಇಲಿ ಆಗಿರೋದ್ರಿಂದ ಎಲ್ಲೆಲ್ಲಿ ಇಲಿಗಳಿದಾವೆ ಎಲ್ಲ ಬಿಲುಕೋಗೋದು, ವಾಡದ ಇಲಿಗಳನ್ನು ತಿಂದು ಬಿಸಾಕ್ಬಿಡೋದು. ಎಷ್ಟಾಗುತ್ತೆ ಅಷ್ಟು ತಿನ್ನೋದು, ತಿನ್ನಕ್ಕಾಗಲಿಲ್ಲ ಅಂದರೆ ಸಾಯಿಸ್ಬಿಡೋದು. ಯಾವುದೇ ಇಲಿ ನೋಡಿದ್ರೆ ಈಗ ಅದು ಆಕಾರದಲ್ಲಿ ಸ್ವಲ್ಪ ಎಗಣಾದಂಗೆ ಆಗ್ಬಿಟ್ಟೈತೆ. 1 ಇಲಿ ಬಿಡ್ತಾ ಇಲ್ಲ. ಅಕ್ಕಪಕ್ಕದ ಹೊಲಗಳಲ್ಲಿ ಇರುವಂಥ ಇಲಿಗಳು ಕೂಡ ತನ್ನ ಬಿಲುಗಳನ್ನು ಬಿಟ್ಬಿಟ್ಟು ಎಲ್ಲೋ ದೇಶಾಂತರ ಹೊರಟೋಗ್ಬಿಡ್ತು. ಈ ಇಲಿ ಕಾಟ ತಡೆಯೋಕ್ಕಾಗ್ದಿರ. ಈ ಕತೆಗೆ ಏನಕ್ಕೆ ಹೋಲಿಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರಬಹುದು. ಇದು ಯಾವುದು ಇಲಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇದೆಲ್ಲ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಆ ಇಲಿಗಳ ಥರನೇ ಸಾಯ್ತಾ ಇದ್ದೀರಿ. ಜಾತಿ ಧರ್ಮದ ಹೆಸರಲ್ಲಿ, ಮತಗಳ ಹೆಸರಲ್ಲಿ, ಈ ರಾಜಕೀಯ ವ್ಯವಸ್ಥೆ ಅನ್ನೋ ಹೆಸರಲ್ಲಿ, ಕಾನೂನು ವ್ಯವಸ್ಥೆ, ನಾಡಿನ ಒಂದು ಶಾಸ್ತ್ರ ಸಂಪ್ರದಾಯ, ಧರ್ಮದ ಹೆಸರಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನು ಮಾಡ್ತಾ ಇರೋರು ಯಾರು? ಬಲಿಷ್ಠವಾದಂತಹ ವ್ಯಕ್ತಿಗಳು. ಆ ಮೇಲ್ಗಡೆ ರೈತ ಕೂತ್ಕೊಂಡು ಎಲ್ಲ ಮಾಡಿದ್ನಲ್ಲ, ಹಂದಿ ತಗೊಂಬಂದು ಹಾಕದ, ಸಾವಿರಾರು ಇಲಿಗಳು ಆ ಟ್ರ್ಯಾಪಲ್ಲಿ ಬಂದು ಸಿಗಾಕೊಂಡು
ಅದರಲ್ಲಿ ಅರ್ಧ ಸತ್ತೋಯ್ತು, ಅರ್ಧ ಉಳಿತು, ಮತ್ತೆ ಅರ್ಧ ಸತ್ತೋಯ್ತು ಉಳಿತು, ತಿರ್ಗಾ ಅರ್ಧ ಸತ್ತೋಯ್ತು ಉಳಿತು, ಕೊನೆಯಲ್ಲಿ ಒಂದು ಮಾತ್ರ ಉಳಿತು. ಅದು ಬ್ರಹ್ಮ ರಾಕ್ಷಸ ರೂಪ ತಾಳ್ಬಿಟ್ಟಿದೆ. ಅದು ಎಲ್ಲರನ್ನೂ ಸಾಯಿಸ್ಕೊಂಬತ್ತಾ ಇದೆ. ತನ್ನ ಜಾತಿಯವರು, ನಾನು ಇಲ್ಲಿನೇ ಅದು ಇಲ್ಲಿನೇ, ಅದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋ ಮಟ್ಟದಲ್ಲಿ ಅದಕ್ಕೆ ಮೈಂಡ್ ಸೆಟ್ನ ಚೇಂಜ್ ಮಾಡಿಬಿಟ್ಟವ್ರೆ. ಈ ರೀತಿ ಹಲವಾರು, ಇಡೀ ಕೇವಲ ಭಾರತದ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ಭೂಮಂಡಲದ ಬಗ್ಗೆ ಯಾವುದೇ ಕಂಟ್ರಿಲಿರೋಂಥ ನೋಡಿ, ಬಡ ರಾಷ್ಟ್ರ ಅಂತ ಕರೀತಾರೆ. ಈ ಆಫ್ರಿಕಾ ಇಂಥದ್ದು ಯಾವ ಸುಡಾನ್ ದೇಶ ಇವೆಲ್ಲ ನೋಡಿದ್ರೆ ತಿನ್ನಕ್ಕೂ ಪಾಪ ಊಟ ಇಲ್ಲ. ಇದೆಲ್ಲ ಯಾಕಾಗುತ್ತೆ ಅಂದರೆ ಈ ಇಲಿ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು ಇರಲ್ಲ. ಇವತ್ತು ಬಲಿಷ್ಠವಾದ ವ್ಯಕ್ತಿಗಳು ಎಷ್ಟೊಂದು ಜನ ಇದ್ದಾರೆ ಅಂದರೆ ಶ್ರೀಮಂತರು ಪ್ರಪಂಚದಾದ್ಯಂತ ಎಷ್ಟು ಜನ ಇದ್ದಾರೆ. ಇವರೆಲ್ಲ ಕೆಲಸ ಮಾಡ್ತಿರೋದು ಇದೆ. ಈ ಬಲಿಷ್ಠವಾದ ವ್ಯಕ್ತಿಗಳು ಅಂತ ಏನೇನಿದೆಯೋ ಅದರಲ್ಲೂ ಮೂಲವಾಗಿ ಆ ಟ್ರ್ಯಾಪ್ ಬಾವಿ ಏನದು, ಈ ಸೋಷಿಯಲ್ ಮೀಡಿಯಾನೇ ಟ್ರ್ಯಾಪ್. ಇವತ್ತು ಒಬ್ಬ ಮನುಷ್ಯ ದಿನಕ್ಕೆ 10 ಗಂಟೆ ಕೂತ್ಕೊಂಡು ಮೊಬೈಲಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಮಿನಿಮಮ್ 10 ಗಂಟೆ ಟೈಮ್ ಪಾಸ್ ಮಾಡ್ತಾರೆ. 10 ಗಂಟೆ ಏನಪ್ಪ ದುಡ್ದೆ? ಕ್ರಿಯೇಟರ್ ಕನ್ಸ್ಯೂಮರ್ ಇಬ್ಬರು ಇರ್ತಾರೆ. ಐ ಎಮ್ ಎ ಕ್ರಿಯೇಟರ್, ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಕನ್ಸ್ಯೂಮರ್. ನಾನು ಹೇಳ್ತಾ ಇರೋದು ಅತ್ಯದ್ಭುತವಾದಂಥ ವಿಚಾರ ನೋಡ್ತಾ ಇದ್ದೀರಾ. ಇಲ್ಲಿ 100ರಲ್ಲಿ 97% ಸುಮ್ಮನೆ ಟೈಮ್ ಪಾಸ್ ಮಾಡೋರೆ ಹೊರತು ಕೇವಲ 3% ಜನಗಳು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಇನ್ನೂ ಮ್ಯಾಕ್ಸಿಮಮ್ ಇನ್ನೊಂದು 2% ಎಕ್ಸ್ಟ್ರಾ ಹಾಕಿ ಬೋನಸ್ ಅಂತೇಳಿ 5% ಜನಗಳು ಮಾತ್ರ ಈ ಒಂದು ಸೋಷಿಯಲ್ ಮೀಡಿಯಾನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅಂದರೆ ಅದರಿಂದ ಸಂಪಾದನೆ ಮಾಡ್ತಾರೆ. ಬಟ್ 95 ಜನ ಈ ಟ್ರ್ಯಾಪಲ್ಲಿ ಸಿಗಾಕೊಳ್ತಾರೆ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಟ್ರ್ಯಾಪು, ಇದು ಬಿಟ್ಟರೆ ರಾಜಕೀಯ ಅನ್ನೋ ಟ್ರ್ಯಾಪು, ವ್ಯಾಪಾರ ವ್ಯವಹಾರ ಅನ್ನೋ ಟ್ರ್ಯಾಪು, ಜಾತಿ ಮತ ಅನ್ನೋ ಟ್ರ್ಯಾಪು, ಧರ್ಮ ಇದು ಅನ್ನೋ ಟ್ರ್ಯಾಪ್ಗಳು, ಇದೆಲ್ಲವೂ ಕೂಡ ಮನುಷ್ಯ ಹಿಂಗೇ ಮಾಡ್ತಾ ಇರ್ತಾನೆ. ಬಟ್ ಆ ಒಳಗಡೆ ಬಿದ್ದಿರೋ ಇಲಿಗೆ ಗೊತ್ತಿಲ್ಲ ನಾವು ಎಲ್ಲೋಗಿ ಸಿಗಾಕೊಳ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ ಅಂತ. ಯಾಕೆ ಇಲ್ಲಿಗೆ ಗೊತ್ತಿಲ್ಲ ಅಂದರೆ ಮನುಷ್ಯನಿಗೂ ಪ್ರಾಣಿ ಪಕ್ಷಿಗಳು ವ್ಯತ್ಯಾಸ ಏನು ಅಂದರೆ, ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ, ಈ ಕೀಟ ಪ್ರಪಂಚ ಅಂತಾರೆ, ಅದಕ್ಕೂ ಕೂಡ ಬುದ್ಧಿ ಇದೆ, ಅತಿ ಬುದ್ಧಿ ಇದೆ, ಜ್ಞಾನ ಇಲ್ಲ. ಮನುಷ್ಯನಿಗೆ ಈ ಬುದ್ಧಿ, ಅತಿ ಬುದ್ಧಿ, ಜ್ಞಾನ ಕೊಟ್ಬಿಟ್ಟವ. ಅವುಗಳಿಗೂ ಏನಾದರೂ ಜ್ಞಾನ ಕೊಟ್ಬಿಟ್ಟಿದ್ರೆ ಅವು ನಮ್ಮ ಥರ ಏರೋಪ್ಲೇನು, ರಾಕೆಟು, ಸ್ಯಾಟಲೈಟ್ ಎಲ್ಲ ಮಾಡ್ಕೊಂಡು ಜೀವಿಸ್ತಾ ಇದ್ವು. ಅದಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ಪಾಪ ಅದು ನೈಸರ್ಗಿಕದತ್ವಾಗಿ ಬದುಕ್ತಾ ಇದೆ. ಬಟ್ ಮನುಷ್ಯನಿಗೆ ಜ್ಞಾನ ಇರೋದ್ರಿಂದ ಈ ಜ್ಞಾನವನ್ನು ಸದ್ಬುದ್ಧಿ ದುರ್ಬುದ್ಧಿಯನ್ನಾಗಿ ಮಾಡಿಸ್ಕೊಳ್ಳೋರು ಕೆಲವರು ಹೆಚ್ಚು ಜನ, ಸದ್ಗುಣಗಳನ್ನು ಅಳವಡಿಸ್ಕೊಳ್ಳೋರು ಮತ್ತೆ ಕೆಲವು ಜನ. ಹಿಂಗೆ ಮಾಡಿ 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 ಮನುಷ್ಯನನ್ನು ಇಲಿಗಳ ರೂಪದಲ್ಲಿ ಮಾಡಿ ಆ ಇಲಿಗಳಿಗೆ ಒಡೆದಾಡಕ್ಕೆ ಬಿಟ್ಬಿಟ್ಟು ಒಬ್ಬನ್ನ ಬ್ರಹ್ಮರಾಕ್ಷಸನ್ ಮಾಡಿ ಅಂಥವನ್ನ ಬಿಟ್ಬಿಡ್ತಾರೆ. ಉದಾಹರಣೆಗೆ ಬಿನ್ ಲಾಡನ್ ಇರಬಹುದು, ವೀರಪ್ಪನ್ ಇರಬಹುದು, ಸದ್ದಾಮ್ ಹುಸೇನ್ ಇರಬಹುದು. ಇವತ್ತು ಯಾವ್ಯಾರು ಭಯೋತ್ಪಾದಕರ ಸಂಘಟನೆಗಳಿದ್ದಾರೆ ಅದರ ಮುಖಂಡರು ಯಾರಿರ್ತಾರೆ ಇವರೇ ಆ ಇಲಿಗಳು. ಸೊ ಇಂಥವನ್ನೆಲ್ಲ ಮಾಡಿ 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 ಪ್ರಪಂಚದಲ್ಲಿ ಬಿಡ್ತಾರೆ. ಸೊ ಅವರಿಂದ ಸಾವಿರಾರು ಜನ ಸಾಯ್ತಾರೆ. ಯಾರೋ ತನ್ನಂತಾನು ಬಾಂಬ್ ಬಿಟ್ಕೊಂಡೋಗಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ, ಬಡಾರ್ ಅಂತ ಹೊಡೆದೋಗಿ ಸಾವಿರಾರು ಜನ ಸತ್ತೋಗ್ಬಿಡ್ತಾರೆ. ಇದೆಲ್ಲ ಏನು ಅಂದರೆ ಆ ರಾಕ್ಷಸ ಇಲಿಗಳಿಗೆಲ್ಲ. ಇದೆಲ್ಲ ಯಾಕಾಗುತ್ತೆ? ಏನೋ ಒಂದು ಮೋಟಿವೇಶನ್, ಆ ಮೋಟಿವೇಶನ್ಗೋಸ್ಕರ ಇದನ್ನು ಮಾಡ್ತಾರೆ. ಸಾತ್ವಿಕವಾಗಿ, ರಾಜಸಿಕವಾಗಿ, ತಾಮಸಿಕವಾಗಿ 3 ಗುಣಗಳು, ತ್ರಿಗುಣಗಳು, ತ್ರಿಗುಣ ಶಕ್ತಿ ಅಂತ, ತ್ರಿಗುಣೋತೀತ ಅಂತ ಕರೀತಾರೆ. ಅದರ ಅರ್ಥ ಸೊ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಸೈಂಟಿಫಿಕ್ ವರ್ಡ್ ಇದು. ಇದನ್ನು ಸಾತ್ವಿಕ ಗುಣ, ತಾಮಸಿಕ ಗುಣ, ರಾಜಸಿಕ ಗುಣ, ತ್ರಿಗುಣ ಅಂತ ಕರೀತಾರೆ. ತ್ರಿಶಕ್ತಿಗಳು ಅಂತಲೂ ಕರ್ಕೊಳ್ಬೋದು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಇದನ್ನು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೀರಾ, ನಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೀರಾ? ದಯವಿಟ್ಟು ಇಂಥ ಟ್ರ್ಯಾಪ್ಗಳಿಗೆ ಸಿಗಾಕೊಳ್ಬೇಡಿ. ಬಹಳ ಎಚ್ಚರಿಕೆಯಿಂದ ಯಾವುದನ್ನೇ ಸ್ವೀಕರಿಸೋದಕ್ಕಿಂತ ಮುಂಚೆ, ಯಾವುದನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾನು ಯಾವ ಟ್ರ್ಯಾಪಲ್ಲಿ ಸಿಗಾಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಇನ್ನೊಂದು ಸಣ್ಣದು ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಟ್ರ್ಯಾಪೇ. ನಾನೊಬ್ಬನ್ನ ಜಾಯ್ನ್ ಆದೆ, ಇಬ್ಬರನ್ನ ಸೇರಿಸ್ದೆ, ಕಮಿಷನ್ ಬಂತು, ಇದು ಕೂಡ ಟ್ರ್ಯಾಪೇ. ಈ ಟ್ರ್ಯಾಪಲ್ಲಿ ಸಿಗಾಕೊಂಡವ್ರು ನೋಡಿ, ಯಾವುದೇ ಎಷ್ಟೇ ಅದ್ಭುತವಾಗಿ ಅವ್ನು ಸಂಪಾದನೆ ಮಾಡಿದ್ರು ಕೂಡ ಒಂದು 20% ಆರ್ 15% ಜನ ಗೆಲ್ತಾರೆ, 85% ಜನ ಕಳ್ಕೊತಾರೆ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಟ್ರ್ಯಾಪೇ. ಖಂಡಿತವಾಗ್ಲೂ ಇದರಲ್ಲಿ ಉದ್ಧಾರ ಆಗಿಲ್ಲ. ಯಾರ್ಯಾರು ಉದ್ಧಾರ ಆಗಿದ್ದಾರೆ ಬರೀರಿ. ಆ ಮೇಲ್ಭಾಗದಲ್ಲಿ ಇರ್ತಾರಲ್ಲ 15 to 20% ಅಥವಾ ಮ್ಯಾಕ್ಸಿಮಮ್ 30% ಇವರು ಉದ್ಧಾರ ಆಗ್ತಾರೆ ಹೊರತು ಕೆಳಗಡೆ ಇರೋ ಅಷ್ಟು ಜನ 70% ಟ್ರ್ಯಾಪಲ್ಲಿ ಸಿಗಾಕೊಂಡು ಸಾಯ್ತಾರೆ ಈ ಎಲಿಗಳ್ತಾರೆ. ಸೊ ನಾನು ಹೇಳಿರೋದು ನಿಮಗೆ ಎಲ್ಲವೂ ಬಹಳ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದೀನಿ. ಕೆಲವ್ರಿಗೆ ಬಿಡಿಸಿ ಹೇಳಿದ್ರು ಅರ್ಥ ಆಗೋದಿಲ್ಲ.
ತೊಂದರೆ ಇಲ್ಲ. ಅರ್ಥ ಆಗಲಿಲ್ಲ ಅಂದರೆ ನಂಗೆ ಅರ್ಥ ಆಗಲಿಲ್ಲ ಅಂತ ಕಾಮೆಂಟ್ ಮಾಡಿ, ವಾಯ್ಸ್ ಮೆಸೇಜ್ ಕಳಿಸಿ. ಇನ್ನೊಂದು ವಿಡಿಯೋ ಬೇಕಾದರೆ ಮಾಡಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೀವು ಹೇಳುವಂಥದ್ದನ್ನು, ಕೇಳೋ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ, ಸ್ಪಷ್ಟತೆಯನ್ನು ಕೊಡ್ತೀನಿ. ಕೆಲವೊಂದು ಟ್ರ್ಯಾಪ್ಗಳಲ್ಲಿ ಸಿಗಾಕೊಂಬಿಟ್ಟಿದ್ದೀರಾ, ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋರಿಗೆ ಖಂಡಿತವಾಗ್ಲೂ ಬಂದು ಭೇಟಿ ಮಾಡಿ. ನೇರವಾಗಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಕಾರಣ ಕಂಡಿಡಿದು ಪರಿಹಾರ, ಮಾರ್ಗದರ್ಶನ, ಸ್ಪಷ್ಟತೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.